ಕಾಮಗಾರಿಗೆ ಮರಗಳ ಮಾರಣ ಹೋಮ ಅಪಾಯಕಾರಿ ಸ್ಥಿತಿಯಲ್ಲಿದೆ. 100ಕ್ಕೂ ಹೆಚ್ಚು ಮರಗಳನ್ನು ಚಾಮರಾಜಪೇಟೆಯಲ್ಲಿ ಬಿಡಬ್ಲ್ಯೂಎಸ್ಎಸ್ಪಿಯ 100ಕ್ಕೂ ಹೆಚ್ಚು ಮರಗಳನ್ನು ಕಡಿದಿದೆ. 100ಕ್ಕೂ ಹೆಚ್ಚು ಮರಗಳು ಅಪಾಯಕಾರಿ ಸ್ಥಿತಿಯಲ್ಲಿದೆ. ಅವೈಜ್ಞಾನಿಕ ಕಾಮಗಾರಿ ಚಾಮರಾಜಪೇಟೆಯಲ್ಲಿ ಅವೈಜ್ಞಾನಿಕ ಕಾಮಗಾರಿಗೆ ನೂರಾರು ಮರಗಳು ನಲುಗಿದೆ. ಮಳೆ ಬರ್ತಲೇ ಒಂದೊಂದಾಗಿ ಧರೆಗುರುಳ್ತಾ ಇದೆ ಮರ. ತಿಂಗಳ ಅಂತರದಲ್ಲಿ 100ಕ್ಕೂ ಹೆಚ್ಚು ಮರ ಬಿದ್ದೋಗಿದೆ. ಮರಗಳ ನಡುವೆ ಬಿಡಬ್ಲ್ಯೂಎಸ್ಎಸ್ಪಿ ಕಾಮಗಾರಿ. ಬಿಡಬ್ಲ್ಯೂಎಸ್ಎಸ್ಪಿಯ ಅವೈಜ್ಞಾನಿಕ ಕಾಮಗಾರಿ ನೂರಾರು ಮರಗಳಿಗೆ ಪೆಟ್ಟು ಬಿದ್ದಿದೆ. ಮಳೆ ಬರ್ತಾ ಇದ್ದಂತೆ ಮರಗಳು ಧರೆಗುರುಳ್ತಾ ಇದೆ. ಒಂದು ತಿಂಗಳ ಅಂತರದಲ್ಲಿ 100ಕ್ಕೂ ಹೆಚ್ಚು ಮರ ಧರಾಶಾಹಿಯಾಗಿರೋದು. ಮರಗಳ ನಡುವೆ ಬಿಡಬ್ಲ್ಯೂಎಸ್ಎಸ್ಪಿ ಕಾಮಗಾರಿ ನಡೀತಾ ಇದೆ. ಇದಕ್ಕೆ ಜನಾಕ್ರೋಶ ಹೆಚ್ಚಾಗ್ತಾ ಇದೆ. ಹಲವು ರಸ್ತೆಗಳಲ್ಲಿ ಜಲಮಂಡಳಿಯಿಂದ ಚರಂಡಿ ಕಾಮಗಾರಿ ನಡೀತಾ ಇದೆ. ಜೆಸಿಬಿ ಮೂಲಕ ಕಾಮಗಾರಿಯ ವೇಳೆ ಮರಗಳಿಗೆ ಹಾನಿಯಾಗಿದೆ ಅನ್ನೋ ಆರೋಪ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಮರಗಳ ಬುಡದಲ್ಲೇ ದೊಡ್ಡ ದೊಡ್ಡ ಗುಂಡಿಗಳನ್ನ ತೋಡಿದ್ದಾರೆ. ಚರಂಡಿ ಕಾಮಗಾರಿ ನಡೀತಾ ಇರೋದು ನಿಜ, ಆದರೆ ಮರಗಳ ಬುಡದಲ್ಲೇ ಇಷ್ಟು ದೊಡ್ಡ ದೊಡ್ಡ ಗುಂಡಿಗಳನ್ನ ತೋಡಿದ್ರಿಂದ ಮರದ ಬುಡ ಬೇರು ಸಡಿಲಾಗಿದೆ. ಒಂದು ಮಳೆ ಬರ್ತಾ ಇದ್ದಂತೆ ನೆಲಕ್ಕುರುಳಿದೆ ಮರ. ಈ ಅವೈಜ್ಞಾನಿಕ ಕಾಮಗಾರಿಗೆ ನೂರಾರು ಮರಗಳಿಗೆ ಪೆಟ್ಟು ಬಿದ್ದಿದ್ದು ಈಗ ಜನ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. 63 ವರ್ಷದಿಂದ ಇಲ್ಲಿದ್ದೀನಿ ನೋಡಿ. ಇಷ್ಟು ವರ್ಸ್ಟ್ ಸರ್ವಿಸು ನಾನು ಇದುವರೆಗೂ ನೋಡಿಲ್ಲ. ಇದುವರೆಗೂ ನೋಡಿ ಹಳ್ಳ ತೋಡಿ ಇದಾಗಿದೆ. ಆವಾಗ ಮೊನ್ನೆ ಬೇರೆ ಒಂದು ಮಗು ಬಿದ್ದು ಆಕ್ಸಿಡೆಂಟ್ ಆಗಿದೆ. ಕಾಲೆಲ್ಲ ಮರ ಯಾರು ಕೇಳೋರಿಲ್ಲ. ಇದ್ರ ಬಗ್ಗೆ ಯಾರು ಹೇಳೋಕ್ಕೂ ಇಲ್ಲ, ಯಾರ ಹತ್ರ ಕೇಳೋಕ್ಕೂ ಆಗಲ್ಲ. ನಾವು ಯಾರ ಹತ್ರ ಇವಾಗ ಕೇಳೋಕ್ಕೆ ಹೋದ್ರೂ ಏನು ಮಾಡಲ್ಲ. ನಮ್ಮ ಏರಿಯಲ್ಲಿ ಈ ರೋಡ್ ಅಷ್ಟು ಕ್ರೌಡ್ ಯಾವುದು ನೋಡಿಲ್ಲ. ಈ ಕಡೆ ಗೋಡನ್ಗಳಿದೆ. ಹೆಚ್ಚು ಕಡಿಮೆ 300 ಬಸ್ ಇದೆ. 300, 400, 500 ಮೇಲೆ ಇರುವ ಬಸ್ಗಳು ಅಷ್ಟು ಬಸ್ ಇದೆ. ದಿನ ಬೆಳಗ್ಗೆಯಿಂದ ರಾತ್ರಿ ಓಡಾಡ್ತಾ ಇದೆ. ಮಕ್ಕಳು ಓಡಾಡೋಕ್ಕಿಲ್ಲ. ಯಾರೋ ಎಮರ್ಜೆನ್ಸಿ ಅಂತ ಹಾಸ್ಪಿಟ್ಲಿಗೆ ಹೋಗೋಕ್ಕೂ ಈ ರೋಡಲ್ಲಿ ಆಗ್ತಾ ಇಲ್ಲ. ದಯವಿಟ್ಟು ಏನಾರ ಇದ್ರ ಬಗ್ಗೆ ಪರಿಹರಿಸ್ಬೇಕಂತ ನಾವು ನಿಮ್ಮಲ್ಲಿ ಕೇಳ್ಕೊತೀವಿ. ಬೇಕಂತ ಅವರೇ ಇದು ಮಾಡ್ತಾರೆ. ಏನಕ್ಕೆ ಮರನ್ನ ಈ ಕೆಲವು ದೊಡ್ಡ ದೊಡ್ಡ ಮನೆಯವ್ರು ಏನು ಮಾಡ್ತಾ ಇದ್ದಾರೆ, ಮರನ್ನ ಇದ್ದು ಬೇರು ಕಟ್ ಮಾಡ್ತಾರೆ. ಬೇರು ಕಟ್ ಮಾಡಿದ್ರೆ ಒಂದು ಸೈಡ್ ಬಿದ್ದೋಗುತ್ತೆ. ಅವಾಗ ಏನಾಗುತ್ತೆ, ಮರ ಬಿದ್ದೇ ಬೀಳುತ್ತೆ. ಇದು ನೂರಾರು ವರ್ಷದ ಮರ. ಇದು ಮೈಸೂರು ಮಹಾರಾಜರು ಮಾಡಿದ ಲೇಔಟ್. ಇದು ಈ ಲೇಔಟ್ ವಿಶ್ವೇಶ್ವರಯ್ಯ ಅವರು ಪ್ಲ್ಯಾನ್ ಮಾಡಿರೋದು. ಈ ಥರ ಲೇಔಟ್ ಎಲ್ಲೂ ಇಡೀ ನಮ್ಮ ಕರ್ನಾಟಕದಲ್ಲೇ ಇಲ್ಲ. ಅಷ್ಟು ಒಳ್ಳೆ ಲೇಔಟ್, ಫಸ್ಟ್ ಲೇಔಟ್ ಆಫ್ ಬೆಂಗಳೂರು. ಆ ಲೇಔಟ್ನ ನಮ್ಮಲ್ಲಿ ಉಳಿಸ್ಕೊಳ್ಳೋಕೆ ನಮ್ಮಲ್ಲಿ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಏನು ಮಾಡೋದು, ನಮ್ಮ ಶಾಸಕರು ಏನಾರ ಮಾಡಿದ್ರೇ ಆಗುತ್ತೆ. ಸರ್, ಇದು ಚಾಮರಾಜಪೇಟೆ 5th ಮೇನ್ ರೋಡಲ್ಲಿ ಸುಮಾರು ಒಂದು 3.5-4 ತಿಂಗಳಿಂದ ಕೆಲಸ ನಡೀತಾ ಇದೆ. ಬಟ್ ಅಂದರೆ ಇದೇನೆಂದರೆ ಒಂದು ವಾರ ಕೆಲಸ ಮಾಡ್ತಾರೆ, ಒಂದು 15-20 ದಿನ ಕೆಲಸ ಬಿಟ್ಬಿಡ್ತಾ ಇದ್ದಾರೆ. ಮಳೆ ಬಂದರೆ ರೋಡಲ್ಲೇ ನೀರು ಹರಿಯುತ್ತೆ. ಮೋರಿ ಇದ್ರ ಪಕ್ಕದಲ್ಲಿ ಕೇಬಲ್ಗಳು ಹೋಗಿತ್ತು, ಪವರ್ ಕೇಬಲ್ಲು ಮತ್ತು ಟೆಲಿಫೋನ್ ಕೇಬಲ್ಗಳೆಲ್ಲ. ಅದನ್ನು ಯಾರೂ ಗಮನಕ್ಕೆ ತೊಗೊಂಡಿಲ್ಲ, ಹಾಗೆ ಇದು ಮಾಡ್ತಾಯಿದ್ದಾರೆ. ಮತ್ತು ಮರದ ಪಕ್ಕದಲ್ಲಿ ಅಗೀತಾ ಇದ್ದಾರೆ. ಅದ್ರದ್ದು ಸಪೋರ್ಟಿಂಗ್ ಮರಕ್ಕೇನು ಕೊಡ್ತಾ ಇಲ್ಲ. ಫುಟ್ಪಾತ್ ಮೇಲೆ ಪೈಪ್ಗಳಾಗ್ತಾ ಇದ್ದಾರೆ. ಪೈಪ್ಗಳನ್ನ ಇದು ಮಾಡೋಕ್ಕಾಗ್ತಾಯಿಲ್ಲ. ಜನಕ್ಕೆ ಓಡಾಡೋಕ್ಕೆ ತೊಂದರೆ ಆಗ್ತಾಯಿದೆ. ದಯವಿಟ್ಟು ಇದನ್ನು ಆದಷ್ಟು ಬೇಗ ಅದನ್ನು ರೆಡಿ ಮಾಡಿಕೊಟ್ಟು ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊತೀವಿ. ಚಾಮರಾಜಪೇಟೆಯಲ್ಲಿ ಬಿಡಬ್ಲ್ಯೂಎಸ್ಎಸ್ಬಿಯ ಅವೈಜ್ಞಾನಿಕ ಕಾಮಗಾರಿಯಿಂದ ಸುಮಾರು 100ಕ್ಕೂ ಹೆಚ್ಚು ಮರಗಳು ಅಪಾಯದ ಸ್ಥಿತಿಯಲ್ಲಿದೆ. ಈಗಾಗಲೇ 10ಕ್ಕೂ ಹೆಚ್ಚು ಮರಗಳು ಧರೆಗುರುಳಿದೆ. ಸದ್ಯ ನಾನು ಒಂದು ಮರವನ್ನು, ಅಪಾಯದ ಸ್ಥಿತಿಯಲ್ಲಿರುವಂತಹ ಮರವನ್ನು ತೋರಿಸ್ತೀನಿ, ಜೊತೆಗೆ ಕಾಮಗಾರಿಯನ್ನು ಕೂಡ ತೋರಿಸ್ತಾ ಇದ್ದೀನಿ. ಗಮನಿಸ್ತಾ ಇದ್ದೀರಾ, ಈಗಾಗಲೇ ಈ ಮಣ್ಣನ್ನು ಎರಡೂ ಬದಿಗಳಿಂದಲೂ ಕೂಡ ಮಣ್ಣನ್ನು ಅಗಿಯುವಂಥ ಕೆಲಸ ಆಗಿದೆ. ಜೊತೆಗೆ ಒಂದು ಮರವನ್ನು ನೋಡ್ತಾ ಇದ್ದೀರಾ ನೀವು. ಆ ಮರದ ಬುಡವನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ದೊಡ್ಡಕ್ಕೆ ಆಳಕ್ಕೆ ಗುಂಡಿ ಮಾಡಿದ್ದಾರೆ ಅಂತ ಹೇಳಿದ್ರೆ. ನೀವು ನೋಡ್ತಾ ಹೋದರೆ ಗೊತ್ತಾಗುತ್ತೆ. ಇಲ್ಲಿ ಬೇರುಗಳೆಲ್ಲ ಸಂಪೂರ್ಣವಾಗಿ ಕಟ್ಟಾಗಿದೆ. ಜೊತೆಗೆ ವಯರನ್ನು ಇಲ್ಲೆಲ್ಲ ನೋಡ್ತಾ ಹೋದರೆ ಈ ಮರಕ್ಕೆ ಸಂಬಂಧಪಟ್ಟಂತಹ ಬೇರುಗಳು, ಇದೆಲ್ಲ ಮರಕ್ಕೆ ಸಂಬಂಧಪಟ್ಟಂತಹ ಬೇರುಗಳು, ಈ ಬೇರುಗಳನ್ನೆಲ್ಲ ಸಂಪೂರ್ಣವಾಗಿ ಕಟ್ ಮಾಡಿ ಬಿಸಾಕುವಂಥ ಕೆಲಸಗಳಾಗಿದೆ. ಜೊತೆಗೆ ಇಲ್ಲಿ ನೀವು ನೋಡ್ತಾ ಹೋದರೆ ಮರಕ್ಕೆ ಎಷ್ಟು ದೂರದಲ್ಲಿದೆ ಅನ್ನುವಂಥದ್ದು ನೋಡ್ತಾ ಇದ್ದೀರಾ. ಪೈಪ್, ಇದು ಎಲ್ಲ ಪೈಪ್ಗಳನ್ನು ಈಗಾಗಲೇ ಅಳವಡಿಸಿರುವಂಥದ್ದು. ಡ್ರೈನೇಜ್ಗೆ ಅಂತ ಹೇಳಿ ಒಂದು ಪೈಪು, ಕಾವೇರಿ ನೀರಿಗೆ ಅಂತ ಹೇಳಿ ಒಂದು ಪೈಪು, ಜೊತೆಗೆ ನೀರು ಹೋಗೋದಕ್ಕೆ ಮನೆಗೆ ನೀರು ಸಪ್ಲೈ ಅಂತ ಹೇಳಿ ಒಂದು ಪೈಪು. ಈ ಥರ ಸಾಕಷ್ಟು ಪೈಪ್ಗಳಿಗೆ ಅಂತ ಹೇಳಿ ಮರದ ಹತ್ತಿರವೇ ಮರದ ಬೇರುಗಳನ್ನು ನೋಡಿದೆಲ್ಲ ಮರ ಕಟ್ಟಾಗಿರುವಂಥದ್ದು, ಬೇರುಗಳು ಕಟ್ಟಾಗಿರುವಂಥದ್ದು. ಕಟ್ ಮಾಡಿ ಬಿಸಾಕಿ ಈ ಥರದಲ್ಲಿ ಮರವನ್ನು ಸಂಪೂರ್ಣವಾಗಿ ನೋಡಿ, ಎಲ್ಲ ದೊಡ್ಡ ದೊಡ್ಡ ಬೇರುಗಳನ್ನು ಈ ಥರ ಕಟ್ ಮಾಡಿ ಕಾಮಗಾರಿಯನ್ನು ನಡೆಸಿರುವಂಥ. ಸದ್ಯಕ್ಕೆ ಇದು ಚಾಮರಾಜಪೇಟೆಯಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಈ ಥರದ ದೃಶ್ಯಗಳು ಕಾಣಿಸ್ತಾ ಇದೆ. ಸಂಪೂರ್ಣವಾಗಿ ಎಲ್ಲ ಮರಗಳನ್ನು ಕೂಡ ಇದೇ ರೀತಿಯಲ್ಲಿ ಕಾಮಗಾರಿ ನಡೆಸುವಂತಹ ನೆಪದಲ್ಲಿ ಸಂಪೂರ್ಣವಾಗಿ ಮರದ ಬೇರುಗಳನ್ನು
ಕಟ್ ಮಾಡಿ ಮರವನ್ನು ಸಂಪೂರ್ಣವಾಗಿ ಟೊಳ್ಳುಗೊಳಿಸಿದ್ದಾರೆ. ಸದ್ಯ ಯಾವಾಗ ಯಾವ ಮರ ಬೀಳುತ್ತೆ ಅನ್ನುವಂಥ ಅಪಾಯದ ಸ್ಥಿತಿಯಲ್ಲಿ ಸದ್ಯಕ್ಕೆ ಚಾಮರಾಜಪೇಟೆಯ ನಾಗರಿಕರಿದ್ದಾರೆ. ಸದ್ಯಕ್ಕೆ ಇದು ಚಾಮರಾಜಪೇಟೆಯ ಸದ್ಯದ ದೃಶ್ಯ. BWSSBಯ ಒಂದು ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಮರಗಳು ಅಪಾಯದ ಸ್ಥಿತಿಯಲ್ಲಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ಸ್ವಸ್ತಿ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.